ದಾಂಡೇಲಿ ನಗರಸಭೆಯಲ್ಲಿ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಇ-ಆಫೀಸ್ ವ್ಯವಸ್ಥೆ ಜಾರಿ. ಆಡಳಿತದಲ್ಲಿ ಪಾರದರ್ಶಕತೆ, ಕಾರ್ಯಕ್ಷಮತೆ ಹಾಗೂ ದಾಖಲೆಗಳ ಸುಲಭ ಮತ್ತು ತ್ವರಿತ ನಿರ್ವಹಣೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದಾಂಡೇಲಿ ನಗರಸಭೆಯಲ್ಲಿ ಇ-ಆಫೀಸ್ ವ್ಯವಸ್ಥೆ ಜಾರಿಗೊಂಡಿದ್ದು, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿಗೆ ಬಂದಿರುವ ಮೊದಲ ಡಿಜಿಟಲ್ ವ್ಯವಸ್ಥೆ ಎಂಬುದು ವಿಶೇಷವಾಗಿದೆ. ಇದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆಯವರ ಕ್ರಿಯಾಶೀಲ ಪ್ರಯತ್ನವಾಗಿದ್ದು, ಮೊದಲ ತಿಂಗಳಿನಲ್ಲಿಯೇ ಈ ಡಿಜಿಟಲ್ ವ್ಯವಸ್ಥೆಯ ಮೂಲಕ 400ಕ್ಕೂ ಹೆಚ್ಚಿನ ಅರ್ಜಿ ವಿಲೇವಾರಿ ಮಾಡಿ ಗಮನ ಸೆಳೆದಿದ್ದಾರೆ. ಈ ಆಫೀಸ್ ವ್ಯವಸ್ಥೆಯನ್ನು ಎಲ್ಲ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಮಾಡಬೇಕೆಂಬ ಆದೇಶ ಸರ್ಕಾರದ್ದಾಗಿತ್ತು. ಇದೀಗ ಇದನ್ನು ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಮಾಡಲು ಮುಂದಾಗಿದ್ದು, ಅದರ ಒಂದು ಪ್ರಯತ್ನವನ್ನು ದಾಂಡೇಲಿ ನಗರಸಭೆಯಲ್ಲಿ ಮಾಡಲಾಗಿದ್ದು, ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಆಫೀಸ್ ವ್ಯವಸ್ಥೆಯ ಮೂಲಕ ಕಡತಗಳ ವಿಲೇವಾರಿ, ಪತ್ರ ವ್ಯವಹಾರ, ಅನುಮೋದನೆ ಪ್ರಕ್ರಿಯೆ ಹಾಗೂ ವಿವಿಧ ಆಡಳಿತಾತ್ಮಕ ಕಾರ್ಯಗಳು ಡಿಜಿಟಲ್ ರೂಪದಲ್ಲಿ ನಡೆಯಲಿದ್ದು, ಇದರಿಂದ ಸಾರ್ವಜನಿಕರ ಅರ್ಜಿಗಳ ವಿಲೇವಾರಿ ವೇಗವಾಗಿ ನಡೆಯಲು ಸಾಧ್ಯವಾಗಲಿದೆ. ಕಚೇರಿಯಲ್ಲಿರುವ ಕಾಗದದ ಬಳಕೆ ಕಡಿಮೆಯಾಗುವುದರ ಜೊತೆಗೆ ದಾಖಲೆಗಳ ಸಂರಕ್ಷಣೆ ಮತ್ತು ಮೇಲ್ವಿಚಾರಣೆಯು ಸುಲಭವಾಗಲಿದೆ. ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗಾಗಲೇ ಈ ಆಫೀಸ್ ಬಳಕೆಯ ಕುರಿತು ಅಗತ್ಯ ತರಬೇತಿಯನ್ನು ನೀಡಲಾಗಿದ್ದು, ಸರ್ಕಾರದ ಡಿಜಿಟಲ್ ಆಡಳಿತದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಈ ಕ್ರಮ ಮಹತ್ವಪೂರ್ಣವಾಗಿದೆ ಎಂದು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಅಭಿಪ್ರಾಯಿಸಿದ್ದಾರೆ. ಈ ಮೊದಲು ಸಾರ್ವಜನಿಕರು ನಗರಸಭೆಗೆ ನೀಡಿದ ಅರ್ಜಿಯನ್ನು ಮ್ಯಾನ್ಯುವಲ್ನಲ್ಲಿ ಸ್ವೀಕೃತಿ ವಿಭಾಗದಲ್ಲಿ ಸ್ವೀಕರಿಸಿ ಅದು ಸಂಬಂಧಪಟ್ಟ ವಿಭಾಗಕ್ಕೆ ಹೋಗಿ ಪೌರಾಯುಕ್ತರ ಗಮನಕ್ಕೆ ಬರುವಾಗ ಅದೆಷ್ಟೋ ಸಮಯವಾಗುತ್ತಿತ್ತು. ಒಮ್ಮೊಮ್ಮೆ ಪೌರಾಯುಕ್ತರ ಗಮನಕ್ಕೂ ಬಾರದೆ ವಿಲೇವಾರಿಗೆ ವಿಳಂಬವಾಗಿ ಅರ್ಜಿ ನೀಡಿದವರ ಆಕ್ಷೇಪಕ್ಕೂ ಕಾರಣವಾಗುತ್ತಿತ್ತು. ಇನ್ನು ಕೆಲವೊಮ್ಮೆ ನೀಡಿದ ಅರ್ಜಿಗಳೇ ಕಾಣೆಯಾಗುತ್ತಿದ್ದ ಘಟನೆಗಳೂ ನಡೆಯುತ್ತಿತ್ತು. ಈಗ ಈ ಆಫೀಸ್ ಆದ ನಂತರ ಇದ್ಯಾವುದೂ ನಡೆಯುವುದಿಲ್ಲ. ಅರ್ಜಿ ನೀಡಿದ ತಕ್ಷಣ ಈ ಅರ್ಜಿಯ ಬಗ್ಗೆ ಪರಿಶೀಲಿಸಿ ಪೌರಾಯುಕ್ತರಿಗೆ ಕಳುಹಿಸಲಾಗುತ್ತದೆ. ಪೌರಾಯುಕ್ತರು ಆ ಅರ್ಜಿಗೆ ಅಂತಿಮ ಮುದ್ರೆಯನ್ನು ಹಾಕುತ್ತಾರೆ. ಇವೆಲ್ಲವೂ ಕೂಡ ಕಂಪ್ಯೂಟರ್ನಿಂದ ಕಂಪ್ಯೂಟರ್ಗೆ ನಡೆಯುವ ಆನ್ಲೈನ್ ಕಾರ್ಯವಾಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲೀಕರಣದ ವ್ಯವಸ್ಥೆಯಾಗಿದ್ದು, ಇದರಿಂದ ಸಾರ್ವಜನಿಕರ ಅರ್ಜಿ ಬಹುಬೇಗ ಇತ್ಯರ್ಥಗೊಳ್ಳುವುದಲ್ಲದೆ ಸಮಯವೂ ಉಳಿಯಲಿದೆ, ಪಾರದರ್ಶಕತೆಯೂ ಇರುತ್ತದೆ. ದಾಂಡೇಲಿ ನಗರಸಭೆಯ ಡಿಜಿಟಲ್ ವ್ಯವಸ್ಥೆ ಭಾಗಶಃ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಕೂಡ ಒಂದು ಮಾದರಿಯಾಗಲಿದೆ. ದಾಂಡೇಲಿ ನಗರಸಭೆಯಲ್ಲಿ ಮೇ 1ರಿಂದ ಈ ಆಫೀಸ್ ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದ್ದು, ಇದು ಸಕ್ರಿಯವಾಗಿ ಕಾರ್ಯಾರಂಭ ಮಾಡಿದ್ದು ಮೇ 7ರಿಂದ. ಅಲ್ಲಿಂದ ಇಲ್ಲಿಯವರೆಗೆ ದಾಂಡೇಲಿ ನಗರಸಭೆಗೆ ಬಂದ 548 ಅರ್ಜಿಗಳನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ಸ್ವೀಕರಿಸಿ ಪರಿಶೀಲನೆ ನಡೆಸಲಾಗಿದ್ದು, ಅವುಗಳಲ್ಲಿ ಈಗಾಗಲೇ ಸುಮಾರು 400 ಅರ್ಜಿಗಳ ವಿಲೇವಾರಿ ಮಾಡಲಾಗಿದೆ. ಕೇವಲ 138 ಅರ್ಜಿಗಳು ಮಾತ್ರ ಬಾಕಿ ಇವೆ ಎಂಬ ಮಾಹಿತಿ ನಗರಸಭೆಯಿಂದ ದೊರೆತಿದೆ. ಈ ಹಿಂದೆ ನೀಡಿದ ಅರ್ಜಿಗಳು ವರ್ಷಾನುಗಟ್ಟಲೆ ವಿಳಂಬವಾಗುವ ಸಂದರ್ಭದಲ್ಲಿ ಇಂದು ತಿಂಗಳೊಂದರಲ್ಲಿಯೇ 400ರಷ್ಟು ಅರ್ಜಿಗಳು ವಿಲೇವಾರಿ ಆಗಿರುವುದು ನಿಜಕ್ಕೂ ಕೂಡ ಗಮನಾರ್ಹ ಸಂಗತಿಯಾಗಿದೆ. ಈ ಆಫೀಸ್ ಕಾರ್ಯನಿರ್ವಹಣೆ ದಾಂಡೇಲಿ ನಗರಸಭೆಗೆ ಮುಂದೊಂದು ದಿನ ಹೊಸ ರೂಪವನ್ನು ತಂದುಕೊಡಲಿದೆ. ಈ ಆಫೀಸ್ ವ್ಯವಸ್ಥೆ ಜಾರಿಯಾಗಿರುವುದರಿಂದ ನಗರಸಭೆಯ ಸೇವೆಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಲಿದ್ದು, ಸಾರ್ವಜನಿಕರಿಗೂ ತ್ವರಿತ ಸೇವೆ ದೊರೆಯುವ ನಿರೀಕ್ಷೆ ಇದೆ. ಸಾರ್ವಜನಿಕರು ನೀಡಿದ ಅರ್ಜಿಯನ್ನು ತಕ್ಷಣ ಆನ್ಲೈನ್ನಲ್ಲಿ ಪಡೆದು ಪರಿಶೀಲಿಸಿ ಸಂಬಂಧಪಟ್ಟ ವಿಭಾಗಕ್ಕೆ ರವಾನಿಸಿ ವಿಲೇವಾರಿ ಮಾಡಲು ಶೀಘ್ರ ಕ್ರಮ ಕೈಗೊಳ್ಳಲಾಗುತ್ತದೆ. ಇದು ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾಗಲಿದೆ. ಇದು ಮೊದಲ ತಿಂಗಳು ಆಗಿರುವುದರಿಂದ 548 ಅರ್ಜಿಗಳಲ್ಲಿ 138 ಅರ್ಜಿಗಳು ಬಾಕಿ ಇದ್ದು, ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚಿನ ವೇಗವನ್ನು ಪಡೆದುಕೊಳ್ಳಲಿದೆ ಎಂದು ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂದು ಶುಕ್ರವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ನಮಸ್ತೆ. ಏನಿಲ್ಲ, ನಮ್ಮದು ಇ ಆಫೀಸ್ ಅಂತ ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ದವ್ರದ್ದು ಒಂದು ಇ ಆಫೀಸ್ ಅಂತಕ್ಕಂಥ ಒಂದು ವೆಬ್ಸೈಟನ್ನು ಡೆವಲಪ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದರೆ, ಪ್ರತಿಯೊಂದು ಕಚೇರಿಯಲ್ಲಿ, ಸರ್ಕಾರಿ ಕಚೇರಿಯಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಒಂದು ಆದೇಶ ಇತ್ತು. ಆದರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ನಾವು ಅದನ್ನು ಇ ಆಫೀಸನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಏನು ಅಂತ ಹೇಳಿದರೆ, ಸಾರ್ವಜನಿಕರು ಏನು ಅಪ್ಲಿಕೇಶನ್ ಕೊಡ್ತಾರೆ, ಆ ಅಪ್ಲಿಕೇಶನನ್ನು ಈ ನೋಡಲ್ಲಿ ಬಂದ ತಕ್ಷಣ ಅಪ್ಲಿಕೇಶನ್ ಮತ್ತು ಅದರೊಂದಿಗೆ ಲಗತ್ತಿಸಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ನಾವು ಸ್ಕ್ಯಾನ್ ಮಾಡಿ ಕಂಪ್ಯೂಟರೈಸ್ ಮಾಡಿಬಿಡ್ತೇವೆ. ಕಂಪ್ಯೂಟರೈಸ್ ಮಾಡಿದ ತಕ್ಷಣ ನೆಕ್ಸ್ಟ್ ನನಗೆ ಬರುತ್ತೆ. ನಮಗಿಂದ ನಾವು ಸಂಬಂಧಿಸಿದ ಕೇಸ್ ವರ್ಕರ್ಗೆ ಹೋಗುತ್ತೆ. ಆಮೇಲೆ ಕೇಸ್ ವರ್ಕರ್ ಎಲ್ಲ ಆನ್ಲೈನಲ್ಲೇ ಲಾಗಿನ್ ಮೂವ್ ಆಗೋದ್ರಿಂದ ಫಿಸಿಕಲಿ ಫೈಲ್ ಮೂವ್ಮೆಂಟ್ ಆಗೋದಿಲ್ಲ. ಆಮೇಲೆ ಪೇಪರ್ಗಳನ್ನ ಪ್ರಿಂಟ್ ತೆಗೆದು ಇದೆಲ್ಲ ಸ್ವಲ್ಪ ಉಳಿತಾಯ ಆಗ್ತದೆ. ಕೊನೆಯದಾಗಿ ಆದೇಶ ಪತ್ರನೋ, ಹಿಂಬರಹನೋ, ಎಂಡೋರ್ಸ್ಮೆಂಟು, ನೋಟಿಸ್ ಅಂಥದ್ದುಗಳನ್ನು ಮಾತ್ರ ನಾವು ಪ್ರಿಂಟ್ ತೆಗೆದುಕೊಡೋದು ಪ್ರಸಂಗ ಉದ್ಭವ ಆಗ್ತದೆ. ಸೊ ಇದರಿಂದ ಸ್ವಲ್ಪ
ಏನು ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು 2 ದಿವಸ 3 ದಿವಸ ಆಗ್ತಿತ್ತು ಸಂಬಂಧಿಸಿದ ಸೆಕ್ಷನ್ಗೆ ಹೋಗಬೇಕು ಅಂತ ಹೇಳಿದರೆ. ಇವಾಗ ಕನಿಷ್ಠ ಅದೇ ದಿವಸದಲ್ಲಿ ಹೋಗುತ್ತೆ. ಅಂದರೆ ಬೆಳಿಗ್ಗೆ ಸಲ್ಲಿಸಿದ್ದಾರೆ ಅರ್ಜಿ ಅಂತ ಹೇಳಿದರೆ ಸಂಜೆ ಒಳಗಡೆ ಆ ಸಂಬಂಧಿತ ಸೆಕ್ಷನ್ಗೆ ಹೋಗುತ್ತೆ ಮ್ಯಾಕ್ಸಿಮಮ್. ಆಮೇಲೆ ಎರಡನೇದಾಗಿ ಯಾವ ಅಪ್ಲಿಕೇಶನ್ಸ್ ಯಾವಾಗ ಕೊಟ್ಟಿದ್ದಾರೆ, ಯಾವಾಗ ಕ್ರಿಯೇಟ್ ಆಯಿತು, ಯಾವಾಗ ಬಂತು, ಯಾವಾಗ ಹೋಯಿತು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಆನ್ಲೈನಲ್ಲಿ ಕಂಪ್ಯೂಟ್ರಲ್ಲಿ ಒಂದು ಪ್ರೆಸ್ಸಲ್ಲಿ ನೋಡ್ಬೋದು. ಆಮೇಲೆ ಏನಾದ್ರು ಪೆಂಡೆನ್ಸಿ ಉಳಿದ್ರೆ ಇಷ್ಟು ಪೆಂಡಿಂಗ್ ಇದೆ, ಯಾವ್ಯಾವ ಅಪ್ಲಿಕೇಶನ್ಸು ಪೆಂಡಿಂಗ್ ಇದೆ, ಆಮೇಲೆ ಎಷ್ಟು ದಿವಸಗಳಿಂದ ಪೆಂಡಿಂಗ್ ಇದೆ, ಯಾರು ಲಾಗಿನಲ್ಲಿ ಪೆಂಡಿಂಗ್ ಇದೆ ಅಂತಕ್ಕಂಥ ಮಾಹಿತಿ ಅದರಲ್ಲಿ ಸಿಗುತ್ತೆ. ಸೊ ಇದರಿಂದ ನಮ್ಮ ಎಲ್ಲ ನಗರಸಭೆಯ ಎಲ್ಲ ಸಿಬ್ಬಂದಿಗಳು ಬಹಳ ಮುತುವರ್ಜಿ ವಹಿಸಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ನಗರಸಭೆಯನ್ನು ನಾವು ಈ ಕಚೇರಿಯನ್ನಾಗಿ ಪರಿವರ್ತನೆ ಮಾಡಿದಂಗೆ ಆಗಿದೆ. ಸೊ ಸಾಕಷ್ಟು ಬದಲಾವಣೆ ಆಗ್ತದೆ ಮುಂದಿನ ದಿನಗಳಲ್ಲಿ. ಆಮೇಲೆ ಡಿಲೇ ಆಗ್ತಕ್ಕಂಥದ್ದು, ವಿಳಂಬ ಆಗ್ತಕ್ಕಂಥದ್ರಲ್ಲಿ ಸಾಕಷ್ಟು ಕಡಿತ ಆಗಲಿದೆ ಅಂತಕ್ಕಂಥದ್ದು ಒಂದು ಉದ್ದೇಶದಿಂದ ಈ ಆಫೀಸನ್ನು ನಾವು ಜಾರಿಗೊಳಿಸಿದ್ದೇವೆ. ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಆದರೂ ನೋಡೋಣ, ಸಾರ್ವಜನಿಕರ ಸಹಕಾರ ಮತ್ತು ನಮ್ಮ ಒಂದು ದೇವರ ಆಶೀರ್ವಾದದಿಂದ ಆಗಲಿ ಅಂತಕ್ಕಂಥ ಆದಷ್ಟು ಬೇಗ ಇದು 100% ಇಂಪ್ಲಿಮೆಂಟ್ ಆಗಲಿ ಅಂತಕ್ಕಂಥದ್ದು ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮಗಿರುವ ಮಾಹಿತಿಯ ಪ್ರಕಾರ ಈ ಆಫೀಸ್ ನಮ್ಮ ಜಿಲ್ಲೆಯ ಬೇರೆ ಯಾವ ನಗರಸಭೆಗೆ? ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳವರು ಕೂಡ ಅದನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ನಗರಸಭೆಯವರು ನಮ್ಮ ಜೊತೆಗೇನೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ಪ್ರೊಸೆಸ್. ಅದ್ರ ಜೊತೆಗೆ ಬೇರೆಯವರು ಕೂಡ ಎಲ್ಲ ಅದನ್ನ ಕಾರ್ಯಗತಗೊಳಿಸ್ತಾ ಇದ್ದಾರೆ. ಇದು ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಹೌದು, ನಾವು ಅಪ್ಲಿಕೇಶನ್ ಹಾಕಿ ಅದಕ್ಕೆ ಮಷಿನರೀಸ್, ಈ ಆಫೀಸ್ ಮಷಿನರೀಸು, ಆಮೇಲೆ ರೌಟರ್ಸು, ಮಾಡೆಮ್ಸು, ಆಮೇಲೆ BSNLನಿಂದ ಹೊಸ ಕೇಸ್ ಮ್ಯಾನ್ ಕನೆಕ್ಷನ್ಸು ಅವೆಲ್ಲ ತೊಗೊಂಡಿದ್ದೇವೆ. ಸುಮಾರು ಒಂದು 6-7 ತಿಂಗಳಿಂದ ನಾವು ಇದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಕೆಲಸ ಮಾಡಿಸ್ಕೊಂಡಿದ್ದೀವಿ. ಆಮೇಲೆ ಗೌರ್ಮೆಂಟ್ DPAR ಅಂತ ಒಂದು ಇಲಾಖೆ ಇದೆ ಸರ್ಕಾರದಲ್ಲಿ. ಆ ಇಲಾಖೆಯಿಂದ ಈ ಆಫೀಸ್ ಸೆಕ್ಷನ್ಗೆ ಹೋಗಿ ಅಲ್ಲಿಂದ ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದೇವೆ. ಸರ್ಕಾರದಿಂದ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದೇವೆ. ಸೊ ಹೀಗಾಗಿ ಸ್ವಲ್ಪ ಅದು ವಿಳಂಬ ಇನ್ಸ್ಟಾಲ್ ಮಾಡಲಿಕ್ಕೆ ಸಾಕಷ್ಟು ವಿಳಂಬ ತಗೊಳ್ತದೆ. ಬಟ್ ನಾವು ಸ್ವಲ್ಪ ಫಾಲೋ ಅಪ್ ಮಾಡಿದ್ದಕ್ಕೆ ಬೇಗ ಆಗಿದೆ. ಬೇರೆ ನಗರ ಸ್ಥಳೀಯ ಸಂಸ್ಥೆಗಳವರು ಕೂಡ ಮಾಡ್ತಾ ಇದ್ದಾರೆ. ಬಟ್ ಮೊದಲನೇದಾಗಿ ನಮ್ಮಲ್ಲಿ ಹೆಚ್ಚು ಬೇಗ ಸ್ಟಾರ್ಟ್ ಆಗಿದೆ. ಇದರಿಂದ ಜನರಿಗೆ ಲಾಭ ಅಂತ ಹೇಳಿದರೆ, ಅವರು ಫೈಲ್ ಯಾವತ್ತೂ ಕಳೆಯೋದಿಲ್ಲ. ನಾವು ಈಗ ಏನು ಮಾಡ್ತಾ ಇದೀವಿ ಅಂತಂದರೆ, ಇನ್ನೋಡಲ್ಲಿ ಅವ್ರ ಅರ್ಜಿ ಕೊಟ್ಟ ತಕ್ಷಣ ಅವ್ರ ಅರ್ಜಿ ಮೇಲೆ ನಾವು ರಿಸೀವ್ಡ್ ಕೊಡ್ತಾ ಇದ್ವಿ ಮುಂಚೆ. ಇವಾಗ ಆ ಕಂಪ್ಯೂಟರ್ನಲ್ಲಿ ಹಾಕಿದ ತಕ್ಷಣ ಒಂದು ಕಂಪ್ಯೂಟರ್ ನಂಬರ್ ಅಂತ ಒಂದು ಜನ್ರೇಟ್ ಆಗುತ್ತೆ. ಸೊ ಕಂಪ್ಯೂಟರ್ ನಂಬರನ್ನು ನಾವು ಅವರು ಇಟ್ಕೊಂಡು ಹೋದರೆ, ಒಂದು ಸ್ಲಿಪ್ ಇಟ್ಕೊಂಡು ಹೋದರೆ ಸಾಕು, ಅದೇ ಅವರ ಅಕ್ನಾಲೇಜ್ಮೆಂಟ್. ಆಮೇಲೆ ಅದನ್ನು 1 ವರ್ಷ ಬಿಟ್ಟು ಬೇಕಾದರೂ ಅವರು ಚೆಕ್ ಮಾಡ್ಬೋದು, ನನ್ನ ಫೈಲ್ ಏನಾಯಿತು, ಎಲ್ಲಿ ಹೋಯಿತು, ಏನು ಆಯಿತು ಅಂತ. ನಮ್ಮಲ್ಲಿ ಆಫೀಸ್ನಲ್ಲಿ ಫೈಲ್ ಕಳೆಯೋದು ಪ್ರಶ್ನೆ ಉದ್ಭವ ಆಗೋದಿಲ್ಲ. ಒಂದು ಎರಡನೇ ಲಾಭ ಏನು ಅಂತ ಹೇಳಿದರೆ, ವಿಳಂಬ ಅಂತಕ್ಕಂಥದ್ದು ಏನಿತ್ತು ಇಷ್ಟು ದಿವಸ, ಅಂದರೆ ಸಾಕಷ್ಟು ಟೇಬಲ್ ಟು ಟೇಬಲ್ ಮೂವ್ ಆಗಲಿಕ್ಕೆ ಸಾಕಷ್ಟು ಸಮಯ ಹಿಡಿತಿತ್ತು. ಇವಾಗ ಲಾಗಿನ್ ಮೂವ್ ಆಗೋದ್ರಿಂದ ಬಹಳಷ್ಟು ಸಮಯ ವಿಳಂಬ ಕಡಿಮೆ ಆಗಲಿದೆ ಅಂತಕ್ಕಂಥ. ಯಾವುದೇ ಆಯಾಯ ಸಿಬ್ಬಂದಿಯನ್ನು ಭೇಟಿಯಾಗುವ ಅವಶ್ಯಕತೆ ಇಲ್ಲ, ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಇಲ್ಲ, ಸಿಬ್ಬಂದಿಯನ್ನ ಕೆಲಸಕ್ಕೆ ಪ್ರಯುಕ್ತ ಅದ್ರ ಬಗ್ಗೆ ಮಾಹಿತಿ ಸಾರ್ವಜನಿಕರು ತಮಗೆ ಬೇಕಾಗಿರ್ತಕ್ಕಂಥ ಎಕ್ಸ್ಪ್ಲೇನ್ ಮಾಡಿದರೆ. ಆದರೆ ಈಗ ಅರ್ಜಿ ಕೊಟ್ಟ ತಕ್ಷಣ ಇನ್ವರ್ಡಲ್ಲಿ ಅದು ಆ ಸಂಪೂರ್ಣ ದಾಖಲಾತಿಗಳು ಆಯಾ ಸೆಕ್ಷನ್ಗೆ ಇಮಿಡಿಯೇಟ್ಲಿ ಹೋಗಿಬಿಡುತ್ತೆ. ಸೊ ಇದರಿಂದ ಅವರು ಲಾಗಿನ್ನಲ್ಲೇ ಅದನ್ನು ಪ್ರೊಸೆಸ್ ಮಾಡಬೇಕು, ಅಲ್ಲೇ ಫೈಲನ್ನು ಕ್ರಿಯೇಟ್ ಮಾಡಬೇಕು, ಅಲ್ಲೇ ಫೈಲನ್ನು ಮೂವ್ ಮಾಡಬೇಕು ನಮ್ಮ ಸಿಬ್ಬಂದಿಗಳು. ಸೊ ಈಗ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಅದು ಒನ್ ಬೈ ಒನ್ ಈ ಆಫೀಸ್ ಮೂಲಕನೇ ಡೈವರ್ಟ್ ಆಗುತ್ತೆ ಎಲ್ಲ ಕಡೆಯೂ ಕೂಡ. ಸಾರ್ವಜನಿಕರು ಬಹಳ ದಿನಗಳವರೆಗೆ ವೇಟ್ ಮಾಡೋದು, ಪ್ರತಿಯೊಂದು ಟೇಬಲ್ ಟು ಟೇಬಲ್ ಭೇಟಿಯಾಗೋದು, ಈ ಒಂದು ಪ್ರಶ್ನೆಗೆ ಸ್ವಲ್ಪ ಅದರ ಅವಶ್ಯಕತೆ ಬರೋದಿಲ್ಲ ಅಂತ. ಇದು ನಿಮ್ಮ ವಿಶೇಷವಾದ ಕಾಳಜಿಯಿಂದ ಆಗಿದೆ ಅನ್ನೋ ಮಾಹಿತಿ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಹೆಚ್ಚಿನ ಒಂದು ಸಾರ್ವಜನಿಕರಿಗೆ ಹೆಚ್ಚಿನ ಸೇವೆ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿಗಳು ಸಹ ಸಾಕಷ್ಟು ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ದಿವಸಗಳಲ್ಲಿ ಅದರ ಬಗ್ಗೆ ಸಂಪೂರ್ಣ ಒಂದು ತರಬೇತಿ ಆಲ್ರೆಡಿ ಕೊಟ್ಟಿದ್ದೇವೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡ ನಂತರ ಅದು ಇನ್ನಷ್ಟು ವೇಗವಾಗಿ ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ರಿಸಲ್ಟ್ಸ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ 1 ತಿಂಗಳು 2 ತಿಂಗಳಲ್ಲಿ ಅದರದ್ದು ಒಂದು ರಿಸಲ್ಟ್ಸ್ ಸಾರ್ವಜನಿಕರ ಗಮನಕ್ಕೆ ಬರ್ತದೆ.
ಆಮೇಲೆ ಸನ್ಮಾನ್ಯ ಶಾಸಕರು ಸಹ ನಮಗೆ ಯಾರಾದರೂ ಸಾರ್ವಜನಿಕರು ಹೋದಾಗ ಮಾಡಿದಾಗೆಲ್ಲ ಅವರು ಯಾಕೆ ವಿಳಂಬ ಆಗಿದೆ, ಪ್ರತಿಯೊಬ್ಬರು ನಮಗೆ ಉತ್ತರ ಕೊಟ್ಟಿಲ್ಲ, ನಮಗೆ ನೋಸಿ ಕೊಟ್ಟಿಲ್ಲ, ನಮಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿಲ್ಲ, ಅದಾಗಿಲ್ಲ, ನಾವು ಅರ್ಜಿ ಕೊಟ್ಟು ಸುಮಾರು ದಿವಸ ಆಯಿತು, ಹಾಗೆ ಮನೆ ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಸನ್ಮಾನ್ಯ ಶಾಸಕರ ಗಮನಕ್ಕೂ ತೊಗೊಂಡು ಬಂದಾಗ ಪ್ರತಿ ಸಲ ನಮಗೆ ಅವರು ಫೋನ್ ಮಾಡಿ ಆದಷ್ಟು ಬೇಗ ವಿಳಂಬ ಧೋರಣೆಯನ್ನು ಕಡಿತಗೊಳಿಸಿ ಅಂತ ಭಾಳ ಇನ್ಸ್ಟ್ರಕ್ಷನ್ಸು ಮತ್ತು ಡೈರೆಕ್ಷನ್ಸ್ ಕೊಡ್ತಾಯಿದ್ರು. ಅವರ ಒಂದು ಗಮನಕ್ಕೂ ಕೂಡ ಇದಿದೆ. ಆಮೇಲೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಸಪೋರ್ಟ್ ತೊಗೊಂಡೇ ಇದನ್ನು ನಾವು ಈ ಆಫೀಸನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಒಟ್ಟಿನಲ್ಲಿ ನಿಮ್ಮ ಬದ್ಧತೆಗೆ ಮತ್ತು ನಗರದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕೆನ್ನುವ ಕಲ್ಪನೆಯಲ್ಲಿ ಉದ್ದೇಶದಲ್ಲಿ ಸಿಸ್ಟಮನ್ನು ನೀವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ರಿ. ವಿಶೇಷವಾಗಿ ನಿಮಗೆ ದಾಂಡೇಲಿಯ ಜನತೆಯ ಪರವಾಗಿ ಆನಂದವನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.